ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ವೇದಿಕೆಯ ಮೇಲಿನ ಪರದೆ ಬಿದ್ದಿದೆ, ನಾಟಕ ಮುಗಿದಿದೆ, ದೀಪಗಳೆಲ್ಲವೂ ಆರಿಹೋಗಿವೆ. ಆದ್ರೆ ಆ ಪಾತ್ರಧಾರಿ ಮಾತ್ರ ತನ್ನ ವೇಷಭೂಷಣಗಳನ್ನ ಕಳಚಲು ಸಿದ್ಧನಿಲ್ಲ. ಓಂ ಶಾಂತಿ. ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಅಂದ್ರೆ ಆ ನಾಟಕದಲ್ಲಿ ಆತ ವೈದ್ಯನ ಪಾತ್ರ ಮಾಡಿದ್ದಿರ್ಬೋದು ಅಥವಾ ರಾಜನ ಪಾತ್ರ ಮಾಡಿದ್ದಿರ್ಬೋದು. ಆ ನಾಟಕ ಮುಗಿದು ಮನೆಗೆ ಹೋದ್ಮೇಲೂ ತನ್ನ ನೈಜ ಕುಟುಂಬದವರ ಬಳಿ ತಾನು ಆ ನಾಟಕದ ರಾಜನೇ ಅನ್ನೋ ಹಾಗೆ ಆಜ್ಞೆ ಮಾಡ್ತಾ ಇದ್ದಾನೆ ಅಂದ್ಕೊಳ್ಳಿ. ಆತನಿಗೆ ತನ್ನ ಮೂಲ ಅಸ್ತಿತ್ವವೇ ಮರೆತು ಹೋಗಿದೆ. ಆ ವೇಷಭೂಷಣವೇ ತಾನು ಅಂತ ಆತ ಬಲವಾಗಿ ನಂಬಿಬಿಟ್ಟಿದಾನಲ್ವಾ? ಖಂಡಿತ. ಇದು ಸಂಪೂರ್ಣ ಹುಚ್ಚುತನ ಅಂತ ನಮಗೆ ಅನಿಸುತ್ತೆ. ಆದ್ರೆ ಏನ್ ಗೊತ್ತಾ, ಇದು ಕೇವಲ ಒಂದು ಕಾಲ್ಪನಿಕ ಕಥೆಯಲ್ಲ. ಈ 84 ಜನ್ಮಗಳ ಬೃಹತ್ ಸೃಷ್ಟಿ ನಾಟಕದಲ್ಲಿ ನಾವೆಲ್ಲರೂ ಮಾಡ್ತಾ ಇರೋದು ಇದನ್ನೇ. ಓಹೋ, ಅಂದ್ರೆ ನಮ್ಮ ಜೀವನವೂ ಹೀಗೆ ಇದೆಯಾ? ಹೌದು. ಇಂದಿನ ಮುರಳಿಯಲ್ಲಿ ಶಿವಬಾಬಾ ನಮಗೆ ಇದೇ ವಾಸ್ತವದ ಅತಿದೊಡ್ಡ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಈ ಜಗತ್ತೆಂಬ ವೇದಿಕೆಯ ಮೇಲೆ ನಮ್ಮದೇ ಆದ ಪಾತ್ರಗಳನ್ನ ನಿರ್ವಹಿಸಿರುವ ಚೈತನ್ಯ ಪಾತ್ರಧಾರಿಗಳು. ಆದರೆ ಜನ್ಮ ಜನ್ಮಾಂತರಗಳ ಕಾಲಕ್ರಮೇಣ ನಾವು ಈ ದೇಹಾಭಿಮಾನದ ಆಳವಾದ ನಿದ್ರೆಯಲ್ಲಿ ಸಿಲುಕಿದ್ದೇವೆ. ಆ ನಟನಂತೆ ನಾವು ಧಾರಿಸಿರುವ ಈ ಭೌತಿಕ ಶರೀರವನ್ನೇ ನಮ್ಮ ನೈಜ ಅಸ್ತಿತ್ವ ಅಂತ ನಂಬಿಬಿಟ್ಟಿದ್ದೇವೆ. ನಮ್ಮ ಮೂಲ ಮನೆಯಾದ ಆ ಪರಮಧಾಮವನ್ನ ಸಂಪೂರ್ಣವಾಗಿ ಮರೆತಿದ್ದೇವೆ. ನಿಜ, ನಮ್ಮ ನಿಜವಾದ ಆತ್ಮಸ್ವರೂಪವನ್ನೇ ನಾವು ಮರೆತಿದ್ದೇವೆ. ಇದಕ್ಕಾಗಿಯೇ ಅನ್ಸುತ್ತೆ, ಮಧುರ ಮಕ್ಕಳೇ, ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನಾನು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿರುತ್ತೇನೆ, ಎಷ್ಟು ಸಮಯ ದೇಹಿ ಅಭಿಮಾನಿ ಸ್ಥಿತಿ ಇರುತ್ತದೆ. ಈ ಸಾಲುಗಳಲ್ಲಿ ಅಡಗಿರುವ ಗಹನತೆಯನ್ನ ನಾವು ಗಮನಿಸಬೇಕು. ಶಿವಬಾಬಾ ಇಲ್ಲಿ ಬೇರೆ ಯಾರನ್ನೂ ಪ್ರಶ್ನಿಸಲು ಹೇಳ್ತಾ ಇಲ್ಲ. ಹೌದಲ್ವಾ? ನಮ್ಮೊಂದಿಗೆ ನಾವೇ ಮಾತನಾಡಿಕೊಳ್ಳಬೇಕು ಅಂತ ಸೂಚಿಸ್ತಾ ಇದ್ದಾರೆ. ಖಂಡಿತ. ಇದು ಅತ್ಯಂತ ಸೂಕ್ಷ್ಮವಾದ ಆತ್ಮಾವಲೋಕನದ ಪ್ರಕ್ರಿಯೆ. ಯಾಕಂದ್ರೆ ದಿನದ 24 ಗಂಟೆಗಳಲ್ಲಿ ನಮ್ಮ ಮನಸ್ಸು ಸದಾ ಹೊರಮುಖವಾಗಿರುತ್ತೆ. ಜಗತ್ತಿನ ಬಗ್ಗೆ, ಲೌಕಿಕ ಜವಾಬ್ದಾರಿಗಳ ಬಗ್ಗೆ ಯೋಚಿಸ್ತೀವಿ. ಹೌದು, ಇತರರ ಗುಣ ಅವಗುಣಗಳ ಬಗ್ಗೆನೇ ಯೋಚಿಸ್ತೀವಿ. ಆದ್ರೆ ಆ ಪರಮಪಿತನ ನೆನಪಿನಲ್ಲಿ, ಆ ಶುದ್ಧವಾದ ಆ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ನಾವು ನಮ್ಮನ್ನೇ ನಾವು ಎದುರುಗೊಳ್ಳುವ ಕ್ಷಣಗಳು ಎಷ್ಟು ಅನ್ನೋದೇ ಇಲ್ಲಿನ ಮುಖ್ಯ ಚಿಂತನೆ. ಬಾಹ್ಯ ಪ್ರಪಂಚದ ಗದ್ದಲದಿಂದ ನಮ್ಮನ್ನ ನಾವು ಪ್ರತ್ಯೇಕಿಸಿಕೊಂಡಾಗ ಮಾತ್ರ ಈ ಆಂತರಿಕ ಸಂಭಾಷಣೆ ಸಾಧ್ಯ. ನಿಖರವಾಗಿ ಹೇಳಿದ್ರಿ. ಇಂದಿನ ಮುರುಳಿಯ ಪ್ರಶ್ನೆ ನೋಡಿ. ಅದೃಷ್ಟವಂತ ಮಕ್ಕಳೇ, ತಂದೆಯ ಯಾವ ಆದೇಶವನ್ನು ಪಾಲನೆ ಮಾಡುತ್ತಾರೆ? ತಂದೆಯ ಆದೇಶವಾಗಿದೆ, ಮಧುರ ಮಕ್ಕಳೇ, ಆತ್ಮಾಭಿಮಾನಿ ಭವ. ನೀವೆಲ್ಲರೂ ಪುರುಷರಾಗಿದ್ದೀರಿ, ಸ್ತ್ರೀ ಅಲ್ಲ. ನೀವಾತ್ಮರಲ್ಲಿ ಇಡೀ ಪಾತ್ರವೂ ಅಡಕವಾಗಿದೆ. ಈಗ ಇದೇ ಪರಿಶ್ರಮ ಅಥವಾ ಅಭ್ಯಾಸ ಮಾಡಿ ನಾವು ಹೇಗೆ ಆತ್ಮಾಭಿಮಾನಿಯಾಗಿರುವುದು? ಇದೇ ಉನ್ನತ ಗುರಿಯಾಗಿದೆ. ಇಲ್ಲಿ ಶಿವಬಾಬಾ ವಿವರಿಸುತ್ತಿರುವ ಆತ್ಮಾಭಿಮಾನಿ ಭವ ಎಂಬ ಶ್ರೀಮತದ ಆಳವಾದ ರಹಸ್ಯ ನಮ್ಮ ಇಡೀ ಲೌಕಿಕ ದೃಷ್ಟಿಕೋನವನ್ನೇ ಬೇರು ಸಹಿತ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಅದು ಹೇಗೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನೋಡಿ, ಲೌಕಿಕ ಜಗತ್ತು ನಮ್ಮನ್ನ ನಿರಂತರವಾಗಿ ಗಂಡು ಹೆಣ್ಣು, ಮೇಲು ಕೀಳು ಅಂತ ಭೌತಿಕ ಆಧಾರದ ಮೇಲೆ ವಿಭಜಿಸುತ್ತೆ. ಇದರಿಂದಲೇ ಸಮಾಜದಲ್ಲಿ ಎಲ್ಲಾ ಘರ್ಷಣೆಗಳು ಹುಟ್ಟುತ್ತವೆ. ಅಹಂಕಾರಗಳು ಹುಟ್ಟೋದು ಇಲ್ಲಿಂದಾಲೇ. ಆದರೆ ಬಾಬಾ ಸ್ಪಷ್ಟಪಡಿಸ್ತಾರೆ, ನಾವೆಲ್ಲರೂ ಚೈತನ್ಯ ಆತ್ಮರು. ಅರ್ಥಾತ್ ಆಧ್ಯಾತ್ಮಿಕ ಭಾಷೆಯಲ್ಲಿ ನಾವೆಲ್ಲರೂ ಪುರುಷರು. ಈ ಭೌತಿಕ ಶರೀರವು ಕೇವಲ ಒಂದು ಪ್ರಕೃತಿ, ಅಂದ್ರೆ ಅದು ಸ್ತ್ರೀ. ಓಹೋ, ಅಂದ್ರೆ ನಾನು ಈ ಹಿಂದೆ ಭಾವಿಸಿದ್ದೆ ಸಮಾಜದಲ್ಲಿ ಸಮಾನತೆಯನ್ನ ತರಲು ಕೇವಲ ಬಾಹ್ಯ ನಿಯಮಗಳು ಸಾಕು ಅಂತ. ಆದರೆ ಆಳವಾಗಿ ಯೋಚಿಸಿದ್ರೆ ನಾನು ಈ ಶರೀರವನ್ನು ಕೇವಲ ಪ್ರಕೃತಿ, ಒಂದು ತಾತ್ಕಾಲಿಕ ವೇಷಭೂಷಣ ಅಂತ ನೋಡಿದ್ದಾಗ ಎದುರಿಗಿರುವ ವ್ಯಕ್ತಿಯು ಕೇವಲ ಒಂದು ಆತ್ಮ, ನನ್ನ ಸಹೋದರ ಅಂತ ಅರ್ಥವಾಗತ್ತೆ. ಖಂಡಿತ. ಆಗ ನಮ್ಮ ದೈನಂದಿನ ಜೀವನದಲ್ಲಿ ಕಾಡುವ ಅತೃಪ್ತಿ ಮತ್ತು ಭೇದಭಾವಗಳು ತಾನಾಗೇ ಕರಗಿ ಹೋಗ್ತವೆ. ನಾವು ಆ ಹೊಸ ಪ್ರಪಂಚದ ಅಂದ್ರೆ ಸ್ವರ್ಗದ ಅದೃಷ್ಟವನ್ನು ಬೆಳಗಿಸಿಕೊಂಡು ತಂದೆ ಬಳಿ ಕುಳಿತಿದ್ದೇವೆ ಅಂತ ಶಿವಬಾಬಾ ತಿಳಿಸ್ತಾ ಇದ್ದಾರೆ. ಹೌದು. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಆತ್ಮಾಭಿಮಾನಿಯಾಗೋದು ಅತಿ ದೊಡ್ಡ ಪುರುಷಾರ್ಥ ಎನ್ನಲಾಗಿದೆ.
ನಿಜ. ನಮ್ಮ ಮೇಲೆ ಲೌಕಿಕ ಜವಾಬ್ದಾರಿಗಳ ಭಾರ ಇರುವಾಗ, ಕಚೇರಿಯಲ್ಲಿ ನೂರಾರು ಸಮಸ್ಯೆಗಳಿರುವಾಗ ಈ ಆತ್ಮಾಭಿಮಾನಿ ಸ್ಥಿತಿಯನ್ನ ನಿರಂತರವಾಗಿ ಕಾಪಾಡಿಕೊಳ್ಳೋದು ಹೇಗೆ ಸಾಧ್ಯ? ಇದು ಪ್ರತಿಯೊಬ್ಬ ಜ್ಞಾನಾರ್ಥಿಗೂ ಎದುರಾಗುವ ಅತ್ಯಂತ ನೈಜವಾದ ಸವಾಲು. ಯೋಗಾಗ್ನಿ ಅನ್ನೋ ಪದವನ್ನ ನಾವು ಕೇಳ್ತೀವಿ, ಆದ್ರೆ ಇದು ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತೆ? ಲೌಕಿಕತೆಯು ನಮ್ಮನ್ನ ಪದೇ ಪದೇ ಆ ದೇಹಾಭಿಮಾನಕ್ಕೆ ಎಳೆಯುತ್ತೆ ಅಲ್ವಾ? ಎಳೆಯುತ್ತೆ, ಹೌದು. ಆತ್ಮವು 84 ಜನ್ಮಗಳನ್ನ ತೆಗೆದುಕೊಳ್ತದೆ ಅನ್ನೋದನ್ನ ನಾವು ಸದಾ ಸ್ಮೃತಿಯಲ್ಲಿ ಇಡಬೇಕು. ಈ ಸುದೀರ್ಘ ಪಯಣದಲ್ಲಿ ನಾವು ಕೇವಲ ಶರೀರಗಳನ್ನ ಬದಲಾಯಿಸಿದ್ದೇವೆ. ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರಗಳು, ನಮ್ಮ ಸ್ವಭಾವಗಳು ಅಡಗಿರುವುದು ನಮ್ಮ ಆತ್ಮದಲ್ಲಿಯೇ ಹೊರತು ಈ ಶರೀರದಲ್ಲಲ್ಲ. ನಾವು ಲೌಕಿಕ ಜವಾಬ್ದಾರಿಗಳಿಂದ ಓಡಿ ಹೋಗಬೇಕಾಗಿಲ್ಲ. ಬದಲಾಗಿ ನಾವು ಕರ್ಮಯೋಗಿಗಳಾಗಬೇಕು. ಅಂದ್ರೆ ಆ ಯೋಗಾಗ್ನಿ ಅನ್ನೋದು ಕೇವಲ ಒಂದು ಕಡೆ ಕುಳಿತು ಕಣ್ಣು ಮುಚ್ಚೋದಲ್ಲ ಅಲ್ವಾ? ಖಂಡಿತ ಅಲ್ಲ. ಅದೊಂದು ಆಂತರಿಕ ಮಾನಸಿಕ ಘರ್ಷಣೆ. ಉದಾಹರಣೆಗೆ, ನಮ್ಮ ಹಳೆಯ ಸಂಸ್ಕಾರವು ನಮ್ಮನ್ನ ಕೋಪಕ್ಕೆ ಎಳೆದಾಗ ಆ ಕ್ಷಣದಲ್ಲಿಯೇ ನಾನು ಶಾಂತ ಸ್ವರೂಪ ಆತ್ಮ ಅನ್ನೋ ಯಾದ್ ಬಲವಾಗಿ ಇಟ್ಟುಕೊಳ್ಳಬೇಕು. ಓಹೋ, ಅರ್ಥ ಅಡಗಿದೆ. ಈ ನಿರಂತರ ಅಭ್ಯಾಸವೇ ನಮ್ಮನ್ನ ಆ ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅಲ್ವಾ? ಹೌದು, ನಿಖರವಾಗಿ. ಇದೇ ಸಂದರ್ಭದಲ್ಲಿ ಶಿವಬಾಬಾ ಸೃಷ್ಟಿಚಕ್ರದ ಬಗ್ಗೆ ಬಹಳ ವಿಶಿಷ್ಟವಾದ ರಹಸ್ಯವನ್ನು ಬಿಚ್ಚಿಡ್ತಾರೆ. ಸೃಷ್ಟಿಚಕ್ರವನ್ನು ತಿಳಿದುಕೊಳ್ಳುವುದು ಮನುಷ್ಯ ಸೃಷ್ಟಿಯ ಚರಿತ್ರೆ ಮತ್ತು ಭೂಗೋಳವಾಗಿದೆ. ಆದ್ರೆ ಶಾಂತಿಧಾಮದಲ್ಲಿ ಯಾವುದೇ ಚರಿತ್ರೆ ಭೂಗೋಳವಿಲ್ಲ ಅಂತ ತಿಳಿಸಲಾಗಿದೆ. ಇದರ ಹಿಂದಿನ ತರ್ಕವೇನು ಅಂತ ಯೋಚಿಸಿದ್ರೆ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಚರಿತ್ರೆ ಮತ್ತು ಭೂಗೋಳ ಇರುವುದು ಕೇವಲ ಎಲ್ಲಿ ಕಾಲದ ಚಲನೆ ಮತ್ತು ಕರ್ವ ಇರುತ್ತದೆಯೋ ಅಲ್ಲಿ ಮಾತ್ರ. ಶಾಂತಿಧಾಮದಲ್ಲಿ ಯಾವುದೇ ಶಬ್ದವಿಲ್ಲ, ಕ್ರಿಯೆಗಳಿಲ್ಲ. ಕೇವಲ ಶುದ್ಧ ನಿಶ್ಶಬ್ದ ಮತ್ತು ಆತ್ಮದ ಮೂಲ ಅಸ್ತಿತ್ವ ಮಾತ್ರ ಇದೆ. ಅಲ್ಲಿ ಕರ್ಮವೇ ಇಲ್ಲದಿರುವಾಡ ಇತಿಹಾಸ ಹೀಗೆ ಸೃಷ್ಟಿಯಾಗುತ್ತೆ. ಹೌದಲ್ವಾ? ಲೌಕಿಕ ಜಗತ್ತಿನಲ್ಲಿ ಈ ಹಠಯೋಗಿ ಸನ್ಯಾಸಿಗಳು ಮನೆ ಮಠ ಬಿಟ್ಟು ಕಾಡಿಗೆ ಹೋಗ್ತಾರೆ. ಅದನ್ನವರು ಕರ್ಮ ಸನ್ಯಾಸ ಅಂತ ಕರೀತಾರೆ. ಆದ್ರೆ ಇಲ್ಲಿ ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿದ್ರೆ ಆ ಲೌಕಿಕ ಸನ್ಯಾಸಿಗಳು ಅರಣ್ಯದಲ್ಲಿದ್ರೂ ಅವರಿಗೆ ಹಸಿವಾದಾಗ ಭೋಜನಕ್ಕಾಗಿ ಪುನಃ ಗೃಹಸ್ಥರ ಬಳಿಯೇ ಬಂದು ಭಿಕ್ಷೆ ಬೇಡ್ಬೇಕಾಗತ್ತಲ್ವಾ? ಖಂಡಿತ ಬೇಡಬೇಕು. ಅಂದ್ರೆ ಬದುಕಿಗಾಗಿ ಮಾಡುವ ಯಾವುದೋ ಒಂದು ರೀತಿಯ ಕರ್ಮ ಅಲ್ಲಿಯೂ ಇದ್ದೇ ಇದೆ. ಅವರು ಸಂಪೂರ್ಣವಾಗಿ ಕರ್ಮದಿಂದ ಮುಕ್ತರಾಗಿಲ್ಲ. ಹಾಗಾದ್ರೆ ನಿಜವಾದ ಕರ್ಮ ಸನ್ಯಾಸ ಭೌತಿಕ ಜಗತ್ತಿನಲ್ಲಿ ಅಸಾಧ್ಯವೇ? ನೀವು ನಿಖರವಾದ ಅಂಶವನ್ನು ಹಿಡಿದಿದ್ದೀರಿ. ಆದ್ದರಿಂದಲೇ ಶಿವಬಾಬಾ ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ, ನೈಜ ಕರ್ಮ ಸನ್ಯಾಸ ಕೇವಲ ಶಾಂತಿಧಾಮದಲ್ಲಿ ಮಾತ್ರ ಸಾಧ್ಯ. ಓಹೋ, ಯಾಕೆಂದ್ರೆ ಅಲ್ಲಿ ಶರೀರವೇ ಇಲ್ಲ. ಹೌದು, ಅಲ್ಲಿ ನಮಗೆ ಈ ಕರ್ಮೇಂದ್ರಿಯಗಳೇ ಇರೋದಿಲ್ಲ. ನಾವು ಆತ್ಮರು, ಶಾಂತಿಧಾಮದ ನಿವಾಸಿಗಳು. ಇಲ್ಲಿಗೆ ನಾವು ಕೇವಲ ನಮ್ಮ ಪಾತ್ರ ನಿರ್ವಹಿಸಲು ಬಂದಿದ್ದೇವೆ. ನಾವು ಮರಣದ ನಂತರ ಬ್ರಹ್ಮತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆ ಅನ್ನೋ ಲೌಕಿಕ ನಂಬಿಕೆ ಸಂಪೂರ್ಣ ಸುಳ್ಳು. ಸಂಪೂರ್ಣ ಸುಳ್ಳು. ನಾವು ಶಾಶ್ವತವಾದ ಚೈತನ್ಯ ಪಾತ್ರಧಾರಿಗಳು. ಈ ಆಳವಾದ ಜ್ಞಾನವು ಕಮಲದ ಹೂವಿನಂತೆ ಕೆಸರಿನಲ್ಲಿದ್ರೂ ಅಂಟಿಕೊಳ್ಳದ ಸಾಕ್ಷಿಭಾವದಿಂದ ಕರ್ಮಗಳನ್ನು ಮಾಡಲು ನಮಗೆ ಶಕ್ತಿ ನೀಡುತ್ತದೆ. ಈ ಸಾಕ್ಷಿಭಾವವನ್ನ ಕಾಪಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ, ಏಕೆಂದ್ರೆ ನಮ್ಮ ಮನಸ್ಸು ಬಹಳ ಚಂಚಲ. ಮುರಳಿಯಲ್ಲಿ ಬರುವ ಆ ಜಿನ್ಹನ ಕಥೆ ಮತ್ತು ಹಾತಿಮ್ ತಾಯಿಯ ಉಂಗುರದ ಆಟದ ಉದಾಹರಣೆ ನಮ್ಮ ಮನಸ್ಸಿನ ಗುಣಲಕ್ಷಣವನ್ನ ಅದ್ಭುತವಾಗಿ ಚಿತ್ರಿಸುತ್ತೆ. ಹೌದು, ಬಾಬಾ ಹೇಳ್ತಾರಲ್ವಾ, ತಂದೆ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ, ನನ್ನನ್ನು ನೆನ್ಪು ಮಾಡಿ, ಇಲ್ಲದಿದ್ರೆ ಮಾಯೆ ಎಂಬ ಜಿನ್ ನಿಮ್ಮನ್ನು ತಿಂದು ಬಿಡುತ್ತದೆ. ನಾನ್ ಮೊದಲು ಭಾವಿಸ್ತೆ ಬಾಯಲ್ಲಿ ಜ್ಞಾನದ ಉಂಗುರ ಇಟ್ಟುಕೊಳ್ಳುವುದು ಅಂದ್ರೆ ಕೇವಲ ಮೌನವಾಗಿರುವುದು ಅಂತ. ಆದ್ರೆ ಈ ಜಿನ್ ನಮ್ಮ ಮನಸ್ಸಿಗೆ ಹೇಗೆ ಅನ್ವಯಿಸುತ್ತೆ? ಆ ಜಿನ್ಹನ ಕಥೆ ಹಿಂದಿರುವ ಮಾನಸಿಕ ವಾಸ್ತವ ಬಹಳ ಆಸಕ್ತಿದಾಯಕವಾಗಿದೆ. ನಮ್ಮ ಮನಸ್ಸು ಎಂದಿಗೂ ಖಾಲಿ ಇರಲು ಸಾಧ್ಯವಿಲ್ಲ. ಅದು ನಿರಂತರವಾಗಿ ಯಾವುದಾದ್ರೂ ಒಂದು ಆಲೋಚನೆಯಲ್ಲಿ ಮಗ್ನವಾಗಿರಲು ಬಯಸುತ್ತೆ. ಹೌದು, ಏನಾದ್ರೂ ಯೋಚಿಸ್ತಾನೆ ಇರ್ತೀವಿ. ಅದಕ್ಕೆ ನಾವು ಮನ್ಮನಾಭವ ಎಂಬ ಶ್ರೇಷ್ಠ ಕೆಲಸವನ್ನು ನಿರಂತರವಾಗಿ ಕೊಡದಿದ್ದರೆ ಅದು ತಮೋಪ್ರಧಾನವಾದ ಲೌಕಿಕ ವಿಚಾರಗಳು, ಕಳವಳಗಳು, ಅಸೂಯೆಯ ಬಿರುಗಾಳಿಯಲ್ಲಿ ಸಿಲುಕುತ್ತದೆ. ಓಹೋ, ಆ ಬಿರುಗಾಳಿಯೇ ಮಾಯೆ. ಖಂಡಿತ ಅದೇ ಜಿನ್ಹು ನಮ್ಮನ್ನ ನುಂಗೋದು. ಅಂದ್ರೆ ಹಾತಿಮ್ ತಾಯಿಯ ಕಥೆಯಲ್ಲಿ ಬಾಯಲ್ಲಿ ಉಂಗುರವನ್ನು ಇಟ್ಟುಕೊಂಡ ತಕ್ಷಣ ಅವರು ಮಾಯವಾಗ್ತಿದ್ರು ಮತ್ತು ಶತ್ರುಗಳಿಂದ ರಕ್ಷಿಸಲ್ಪಡುತ್ತಿದ್ರು. ಅಂದ್ರೆ ನಮ್ಮ ಸ್ಮೃತಿಯಲ್ಲಿ ಸದಾ ಆತ್ಮಾಭಿಮಾನಿ ಸ್ಥಿತಿಯ ಜ್ಞಾನದ ಉಂಗುರ ಇದ್ದರೆ ಮಾಯೆಯ ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ. ನಿಖರವಾಗಿ ನಾವು ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನ ಸ್ಥಿತಿಗೆ ತಲುಪಲು ಮಾಯೆಯೊಡನೆ ನಡೆಯುವ ಈ ಯುದ್ಧ ಕತ್ತಿ ಗುರಾಣಿಗಳ ಯುದ್ಧವಲ್ಲ.
ಇದೊಂದು ಅತ್ಯಂತ ಸೂಕ್ಷ್ಮವಾದ ಮಾನಸಿಕ ಯುದ್ಧ. ಹೌದು. ಭಾರತದ ಈ ಪ್ರಾಚೀನ ಯೋಗವನ್ನು ಮನುಷ್ಯರಿಗೆ ಕಲಿಸಲು ಸಾಧ್ಯವೇ ಇಲ್ಲ. ಕೇವಲ ಸ್ವಯಂ ಪರಮಾತ್ಮನೇ ಬಂದು ನಮ್ಮನ್ನ ಪುನಃ ದೇಹಿ ಅಭಿಮಾನಿಗಳನ್ನಾಗಿ ಮಾಡ್ತಾ ಇದ್ದಾನೆ. ಆದರೆ ನಮ್ಮ ಲೌಕಿಕ ಜಗತ್ತಿನಲ್ಲಿ ಒಂದು ದೊಡ್ಡ ಗೊಂದಲವಿದೆ. ಏನದು? ಅನೇಕ ಲೌಕಿಕ ಗುರುಗಳು ಕೇವಲ ತಾತ್ಕಾಲಿಕ ಶಾಂತಿಯನ್ನ ಬಯಸ್ತಾರೆ. ಯಾರಾದರೂ ಮರಣ ಹೊಂದಿದರೆ ಅವರು ಸ್ವರ್ಗವಾಸಿಯಾದರು ಅಂತ ಹೇಳಿ ಸುಳ್ಳು ಸಮಾಧಾನ ಮಾಡ್ಕೊಳ್ತಾರೆ. ಕಲಿಯುಗದ ಈ ಅಂತಿಮ ಘಟ್ಟದಲ್ಲಿ ಈ ಸಂಪೂರ್ಣ ದುಃಖಧಾಮದಿಂದ ಯಾರೂ ಮರಣದ ನಂತರ ನೇರವಾಗಿ ಸ್ವರ್ಗಕ್ಕೆ ಹೋಗಲು ಹೇಗೆ ಸಾಧ್ಯ? ಇದು ಕೇವಲ ಭ್ರಮೆಯಲ್ವಾ? ಹೌದು. ಲೌಕಿಕ ಭಕ್ತಿ ಮಾರ್ಗದಲ್ಲಿ ಸತ್ಯದ ಸ್ಪಷ್ಟತೆಯ ಕೊರತೆ ಇದೆ ಅನ್ನೋದನ್ನ ಶಿವಬಾಬಾ ಬಹಳ ಪ್ರೀತಿಯಿಂದ ವಿವರಿಸ್ತಾರೆ. ಶಾಂತಿವಾಸಿ ಅಂದ್ರೆ ನಿರಾಕಾರಿ ಪ್ರಪಂಚಕ್ಕೆ ಹೋಗುವುದು. ಆ ಸ್ವರ್ಗದ ಸ್ಥಾಪನೆ ಇನ್ನೂ ಭೌತಿಕವಾಗಿ ಆಗಬೇಕಾಗಿದೆ. ಖಂಡಿತ. ಶಿವಬಾಬಾ ಪ್ರಜಾಪಿತ ಬ್ರಹ್ಮನ ಪತಿತ ಶರೀರದಲ್ಲಿ ಪ್ರವೇಶಿಸಿ ಈ ಭಾರತ ಭೂಮಿಯಲ್ಲಿಯೇ ಆ ಸತ್ಯಯುಗವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರು ಮರಣದ ನಂತರ ಎಲ್ಲೋ ಮೋಡಗಳ ಮೇಲಿರುವ ಸ್ವರ್ಗ ಸಿಗುತ್ತೆ ಅಂತ ಹೇಳೋದಿಲ್ಲ. ಬದಲಾಗಿ ಬದುಕಿರುವಾಗಲೇ ನಾವು ನಮ್ಮ ಸ್ಥಿತಿಯ ಮೂಲಕ ಆ ಸ್ವರ್ಗದ ಅನುಭವ ಮಾಡಬೇಕು. ಇದನ್ನೇ ಸ್ಪಷ್ಟಪಡಿಸಲು ಶಿವಬಾಬಾ ಸೊಳ್ಳೆಗಳ ಉದಾಹರಣೆಯನ್ನು ನೀಡುತ್ತಾರೆ. ಹೌದು. ಕೆಲವರು ಕೇವಲ ಒಂದು ಜನ್ಮಕ್ಕೆ ಈ ಸೃಷ್ಟಿ ನಾಟಕದಲ್ಲಿ ಬರುತ್ತಾರೆ, ಸೊಳ್ಳೆಗಳಂತೆ ಹುಟ್ಟಿ ಸಾಯುತ್ತಾರೆ. ಆದರೆ ಅದೃಷ್ಟವಂತ ಮಕ್ಕಳು ಕೇವಲ ಅಲ್ಪಕಾಲದ ಸುಖವನ್ನ ಬಯಸೋದಿಲ್ಲ. 21 ಜನ್ಮಗಳ ಪೂರ್ಣ ಆಸ್ತಿಯನ್ನು ಪಡೆಯುವ ಗುರಿ ನಮ್ಮದಾಗಿರಬೇಕು. ನಮಗೆ ಅಟಲ ಸುಖ, ಅಟಲ ಶಾಂತಿ ಮತ್ತು ಅಟಲ ಪವಿತ್ರತೆ ಬೇಕು. ಆ ಸಂಪೂರ್ಣ ಅಟಲವಾದ ಆಸ್ತಿಯು ಕೇವಲ ಆ ಒಬ್ಬ ತಂದೆಯಿಂದ, ಪರಮಪಿತನಿಂದ ಮಾತ್ರ ಸಿಗ್ತದೆ. ಅದಕ್ಕಾಗಿಯೇ ಬಾಬಾ ಹೇಳ್ತಾರಲ್ವಾ, ಒಬ್ಬ ತಂದೆಯ ವಿನಃ ಮತ್ಯಾರನ್ನೂ ಯಾವುದೇ ಭೌತಿಕ ವಸ್ತುಗಳನ್ನಾಗಲಿ ನೆನಪು ಮಾಡಬಾರದು ಅಂತ ಪದೇ ಪದೇ ಎಚ್ಚರಿಸ್ತಾರೆ. ಎಲ್ಲಿಯವರೆಗೆ ಆ ಒಬ್ಬನೇ ತಂದೆಯ ನಿರಂತರ ನೆನಪು ಇರೋದಿಲ್ಲವೋ ಅಲ್ಲಿಯವರೆಗೆ ನಮ್ಮೊಳಗಿನ ಕಲ್ಮಶಗಳು ದೂರವಾಗುವುದಿಲ್ಲ. ಮನುಷ್ಯರಿಂದ ದೇವತೆಗಳಾಗುವ ಈ ಅದ್ಭುತ ಪರಿವರ್ತನೆಗೆ ಆ ಏಕಾಗ್ರತೆಯ ನೆನಪು ಮಾತ್ರ ಏಕೈಕ ಆಧಾರ. ಒಳ್ಳೆದು. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ 2 ಪ್ರಮುಖ ಅಂಶಗಳಿವೆ. ಒಂದು, ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಆತ್ಮಾಭಿಮಾನಿಗಳಾಗಬೇಕಾಗಿದೆ. ಇದೇ ಪರಿಶ್ರಮವಿದೆಯೇ? ಈ ಪರಿಶ್ರಮದಿಂದ ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಬೇಕಾಗಿದೆ. 2, ಜಿನ್ಹಾ ಆಗಿ ನೆನಪಿನ ಯಾತ್ರೆ ಮಾಡಬೇಕಾಗಿದೆ. ಮಾಯೆಯು ಎಷ್ಟಾದ್ರೂ ವಿಘ್ನಗಳನ್ನು ಹಾಕಲಿ ಬಾಯಲ್ಲಿ ಜ್ಞಾನದ ಉಂಗುರವನ್ನು ಹಾಕಿಕೊಳ್ಳಬೇಕಾಗಿದೆ. ಮಾಯೆಯಿಂದ ಬೇಸರವಾಗಬಾರದು. ಒಬ್ಬ ತಂದೆಯ ನೆನಪಿನಲ್ಲಿದ್ದು ಬಿರುಗಾಳಿಗಳನ್ನು ದೂರ ಸರಿಸಬೇಕಾಗಿದೆ. ಈ 2ನೇ ಅಂಶ, ನಮ್ಮ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ನಮ್ಮನ್ನ ಟೀಕಿಸಿದಾಗ ಪ್ರಾಯೋಗಿಕವಾಗಿ ಹೇಗೆ ಬಳಸೋದು? ನಮ್ಮ ದೈನಂದಿನ ಜೀವನದಲ್ಲಿ ಟೀಕೆಗಳು ಬಂದಾಗ ನಾವು ತಕ್ಷಣವೇ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೇವೆ ಅಲ್ವಾ? ನಮ್ಮ ಅಹಂಕಾರ ಘಾಸಿಗೊಳ್ಳುತ್ತದೆ. ಹೌದು, ತಕ್ಷಣ ಕೋಪ ಬರುತ್ತೆ. ಆದರೆ ಈ ಜ್ಞಾನದ ಉಂಗುರವನ್ನು ಪ್ರಾಯೋಗಿಕವಾಗಿ ಬಳಸುವುದು ಅಂದ್ರೆ ಆ ಕ್ಲಿಷ್ಟಕರ ಕ್ಷಣದಲ್ಲಿ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ಆಂತರಿಕ ಮೌನಕ್ಕೆ ಜಾರುವುದು. ಓಹೋ, ನಾನೊಂದು ಶಾಂತ ಸ್ವರೂಪ ಆತ್ಮ. ನನ್ನನ್ನು ಟೀಕಿಸುತ್ತಿರುವ ಈ ವ್ಯಕ್ತಿಯೂ ಸಹ ತನ್ನ ಹಳೆಯ ಸಂಸ್ಕಾರಗಳಿಗೆ ಪರವಶವಾಗಿರುವ ಕೇವಲ ಒಂದು ಆತ್ಮ ಅಂತ ನೆನಪು ಮಾಡಿಕೊಳ್ಳುವುದು. ಈ ಸಾಕ್ಷೀಭಾವದಲ್ಲಿ ನಿಂತಾಗ ಆ ಕೋಪದ ಬಿರುಗಾಳಿ ನಮ್ಮನ್ನ ಸ್ಪರ್ಶಿಸಲು ಸಾಧ್ಯವಿಲ್ಲ. ಯಾವುದೇ ವಿಘ್ನ ಬಂದ್ರೂ ನಮ್ಮ ಆಂತರಿಕ ಸ್ಥಿತಿ ಅಲುಗಾಡುವುದಿಲ್ಲ ಅಲ್ವಾ? ಖಂಡಿತ. ಇದು ನಿಜಕ್ಕೂ ಅದ್ಭುತವಾದ ಅಭ್ಯಾಸ. ಇನ್ನು ಇಂದಿನ ವರದಾನವನ್ನು ನೋಡೋಣ. ಸಾಧನಗಳನ್ನು ಉಪಯೋಗಿಸುತ್ತಾ ಸಾಧನವನ್ನೇ ತಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ. ಇಂದು ನಾವು ನಮ್ಮ ಲೌಕಿಕ ಸಾಧನಗಳಿಲ್ಲದೆ ಒಂದು ದಿನವೂ ಇರಲಾರೆವು. ಅವುಗಳೇ ನಮ್ಮ ಆಧಾರವಾಗಿವೆ. ಈ ವಿವಶತೆ ಆತ್ಮವನ್ನು ಹೇಗೆ ದುರ್ಬಲಗೊಳಿಸುತ್ತೆ? ಈ ವರದಾನವು ನಮ್ಮ ಬಾಹ್ಯ ಅವಲಂಬನೆಗೆ ಹಿಡಿದ ಕನ್ನಡಿಯಾಗಿದೆ. ಇಂದು ನಮ್ಮ ಸುತ್ತಲೂ ಎಷ್ಟೊಂದು ಐಶ್ವರ್ಯಾಮಿ ವಸ್ತುಗಳಿದೆ. ಈ ಭೌತಿಕ ಸಾಧನಗಳು ಕೇವಲ ನಮ್ಮ ಸೇವೆಗೆ ಇರುವ ನಿಮಿತ್ತ ಮಾತ್ರ. ಆದರೆ ನಾವು ಅವುಗಳಿಗೆ ಸಂಪೂರ್ಣವಾಗಿ ದಾಸರಾಗಿ ಬಿಡುತ್ತೇವೆ. ನಮ್ಮ ಕೃಷಿ, ನಮ್ಮ ನೆಮ್ಮದಿ ಎಲ್ಲವೂ ಈ ಬಾಹ್ಯ ಸಾಧನಗಳ ಮೇಲೆ ಅವಲಂಬಿತವಾದಾಗ ಆತ್ಮವು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೆ. ಅಂದ್ರೆ ನಾವು ಆ ಸಾಧನಗಳನ್ನ ನಿಯಂತ್ರಿಸುವ ಒಡೆಯರಾಗಬೇಕು. ಬದಲಾಗಿ ಆ ಸಾಧನಗಳು ನಮ್ಮ ಮನಸ್ಸನ್ನು ನಿಯಂತ್ರಿಸಬಾರದು. ಹೌದು. ಯಾವಾಗ ಆತ್ಮವು ಈ ಭೌತಿಕ ಸಾಧನಗಳಿಂದ ಅನಾಸಕ್ತವಾಗಿ ತನ್ನ ಆಂತರಿಕ ಸ್ಥಿತಿಯ ಮೇಲೆ ಆಧಾರಿತವಾಗುತ್ತದೆಯೋ ಆಗ ಮಾತ್ರ ಆಧ್ಯಾತ್ಮಿಕ ಶಕ್ತಿ ಪ್ರಾಪ್ತವಾಗುತ್ತದೆ.
ಅದೇ ಸಿದ್ಧಿಸ್ವರೂಪ ಸ್ಥಿತಿ. ಇಂದಿನ ಸ್ಲೋಗನ್ ನಮ್ಮ ಆಂತರಿಕ ಜಾಗೃತಿಯನ್ನು ಮತ್ತಷ್ಟು ಎಚ್ಚರಿಸುವಂತಿದೆ. ಯಾವುದೇ ಬಲಹೀನತೆಯ ಅಂಶವಿದ್ರೆ ವಂಶವೇ ಉತ್ಪನ್ನವಾಗುತ್ತದೆ ಹಾಗೂ ಪರವಶರನ್ನಾಗಿ ಮಾಡಿಬಿಡುತ್ತದೆ. ಒಂದು ಸಣ್ಣ ಅಂಶ ಇಡೀ ವಂಶವನ್ನು ಹೇಗೆ ಸೃಷ್ಟಿಸುತ್ತದೆ? ಇದು ನಮ್ಮ ಮಾನಸಿಕ ಸ್ಥಿತಿಯ ಅತ್ಯಂತ ಆಳವಾದ ಸತ್ಯ. ಉದಾಹರಣೆಗೆ, ಬೆಳಗಿನ ಜಾವ ನಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆಯಾದರೂ ಒಂದು ಸಣ್ಣ ಅಸೂಯೆ ಮೂಡುತ್ತದೆ ಅಂತ ಕಲ್ಪಿಸಿಕೊಳ್ಳಿ. ನಾವು ಅದೊಂದು ಸಣ್ಣ ವಿಚಾರ ತಾನೆ ಅಂತ ನಿರ್ಲಕ್ಷ್ಯ ಮಾಡ್ತೀವಿ. ಹೌದು. ಆದರೆ ಆ ಒಂದು ಸಣ್ಣ ನಕಾರಾತ್ಮಕ ಅಂಶವು ದಿನವಿಡೀ ಬೆಳೆಯುತ್ತಾ ಹೋಗುತ್ತದೆ. ಆ ಅನುಮಾನವು ಕೋಪವಾಗಿ, ಆ ಕೋಪವು ದ್ವೇಷವಾಗಿ, ನೂರಾರು ಕೆಟ್ಟ ಆಲೋಚನೆಗಳ ವಂಶವನ್ನೇ ಸೃಷ್ಟಿ ಮಾಡುತ್ತೆ. ಓಹೋ, ಸಂಜೆ ಆಗುವಷ್ಟರಲ್ಲಿ ಆ ಒಂದು ಸಣ್ಣ ಆಲೋಚನೆ ನಮ್ಮ ಇಡೀ ದಿನದ ನೆಮ್ಮದಿಯನ್ನ ಹಾಳ್ಮಾಡಿರುತ್ತೆ. ಆದ್ದರಿಂದಲೇ ಬಲಹೀನತೆಯ ಆ ಮೊದಲನೇ ಕ್ಷಣದಲ್ಲಿಯೇ ಆ ಬೇರನ್ನು ಜ್ಞಾನ ಮತ್ತು ಯೋಗಾಗ್ನಿಯಿಂದ ಸುಟ್ಟು ಹಾಕಬೇಕು. ಖಂಡಿತ. ಇಂದಿನ ಅವ್ಯಕ್ತ ಸೂಚನೆಯಲ್ಲಿ ಶಿವಬಾಬಾ ನಮಗೆ ಸ್ಪಷ್ಟವಾದ ನಿರ್ದೇಶನ ನೀಡಿದ್ದಾರೆ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ದೇಹದಿಂದ ಭಿನ್ನರಾಗಿ ಮನಸ್ಸು ಬುದ್ಧಿಯ ವಿಮಾನದಲ್ಲಿ ಸೆಕೆಂಡಿನಲ್ಲಿ ಅಕಾರಿ ಮತ್ತು ನಿರಾಕಾರಿ ಸ್ಥಿತಿಗೆ ಹೋಗುವುದು. ಇದು ಕೇವಲ ಚರ್ಚಿಸುವ ಮಾತಲ್ಲ, ಆಳವಾಗಿ ಅನುಭವಿಸುವ ಗಳಿಗೆ. ಹೌದು. ಈಗ ನಾವು ಆ ದಿವ್ಯವಾದ ಬುದ್ಧಿಯ ವಿಮಾನವನ್ನು ಏರುವ ಸಮಯ ಬಂದಿದೆ. ನಮ್ಮ ಮಂಚನದ ಈ ಅಂತಿಮ ಘಟ್ಟದಲ್ಲಿ ನಾವು ಕುಳಿತಲ್ಲಿಯೇ ನಮ್ಮ ಭೌತಿಕ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸೋಣ. ನಮ್ಮ ಉಸಿರಾಟವನ್ನು ಅತ್ಯಂತ ನಿಧಾನಗೊಳಿಸೋಣ. ಈಗ ನಾವು ನಮ್ಮೆಲ್ಲ ಲೌಕಿಕ ಚಿಂತೆಗಳನ್ನು, ಕಚೇರಿಯ ಅಥವಾ ಮನೆಯ ಜವಾಬ್ದಾರಿಗಳನ್ನು ಕೇವಲ ಕೆಲವು ಕ್ಷಣಗಳ ಕಾಲ ಸಂಪೂರ್ಣವಾಗಿ ಬದಿಗಿಡೋಣ. ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಒಳಮುಖವಾಗಿ ತಿರುಗಿಸೋಣ. ನಾವು ನಮ್ಮ ಮನಸ್ಸು ಮತ್ತು ಬುದ್ಧಿಯ ದಿವ್ಯ ವಿಮಾನವನ್ನು ಈರೋಣ. ಈ ಪಂಚತತ್ವಗಳಿಂದ ಮಾಡಲ್ಪಟ್ಟ ಮಣ್ಣಿನ ದೇಹದ ಭಾನದಿಂದ, ಈ ದೇಹಾಭಿಮಾನದ ಭಾರದಿಂದ ನಿಧಾನವಾಗಿ ಮೇಲೇರೋಣ. ನಾವು ಈ ಶರೀರವಲ್ಲ, ನಾವು ಭ್ರೂಮಧ್ಯದಲ್ಲಿ ಪ್ರಕಾಶಿಸುತ್ತಿರುವ ಒಂದು ಹೊಳೆಯುವ ಚೈತನ್ಯ ನಕ್ಷತ್ರಗಳು. ಈ ಶಬ್ದದ ಪ್ರಪಂಚದಿಂದ, ಈ ಕೋಲಾಹಲದಿಂದ ಬಹು ದೂರ ಆ ನಿಶ್ಶಬ್ದದ ನಾಡಿಗೆ, ನಮ್ಮ ನಿಜವಾದ ಮನೆಯಾದ ಮೂಲವತನಕ್ಕೆ, ಶಾಂತಿಧಾಮಕ್ಕೆ ನಮ್ಮ ಪ್ರಯಾಣ ಬೆಳೆಸೋಣ. ಅಲ್ಲಿ ಕೇವಲ ಶಾಂತಿ ಇದೆ. ಅಲ್ಲಿ ಪರಮಪಿತ ಶಿವಬಾಬಾನ ಆ ಜ್ಯೋತಿರ್ಬಿಂದುವಿನ ದಿವ್ಯ ಪ್ರಕಾಶವಿದೆ. ಆ ಶಾಂತಿಯ ಸಾಗರನಿಂದ ಪ್ರೀತಿಯ ಮತ್ತು ಪವಿತ್ರತೆಯ ದಿವ್ಯ ಕಿರಣಗಳು ನೇರವಾಗಿ ನಮ್ಮ ಮೇಲೆ ಬೀಳುತ್ತಿವೆ. ಆ ಪ್ರಖರವಾದ ದಿವ್ಯ ಕಿರಣಗಳು ನಮ್ಮಲ್ಲಿರುವ ಪ್ರತಿಯೊಂದ ಬಲಹೀನತೆಯನ್ನು, ದೇಹಾಭಿಮಾನದ ಪ್ರತಿ ಕಲ್ಮಶವನ್ನು ಸುಟ್ಟು ಭಸ್ಮ ಮಾಡುತ್ತಿವೆ. ಆ ಯೋಗಾಗ್ನಿಯಲ್ಲಿ ನಮ್ಮ ಹಳೆಯ ಸಂಸ್ಕಾರಗಳು ಕರಗುತ್ತಿವೆ. ನಾವು ಮಾಯಾಜೀತಾಗಿದ್ದೇವೆ. ಮಾಯೆಯ ಬಿರುಗಾಳಿಗಳು ನಮ್ಮನ್ನು ಸ್ಪರ್ಶಿಸಲಾರವು. ನಮ್ಮ ಅಂತರ್ಯದಲ್ಲಿ ಈಗ ಆ ಅಚಲ, ಅಡೋಲ ಮತ್ತು ಏಕರಸ ಸ್ಥಿತಿ ಶಾಶ್ವತವಾಗಿ ನೆಲೆಗೊಳ್ಳುತ್ತಿದೆ. ನಾವು ಬಾಹ್ಯ ಭೌತಿಕ ಸಾಧನಗಳ ಒಡೆಯರೂ, ನಾವು ಸಂಪೂರ್ಣ ಸ್ವತಂತ್ರರು. ಸದಾಕಾಲದ ಅಟಲ ಸುಖ, ಶಾಂತಿ ಮತ್ತು ಪವಿತ್ರತೆಯ ಪೂರ್ಣ ಅಧಿಕಾರಿಗಳು ನಾವಾಗಿದ್ದೇವೆ. ಈ ದಿವ್ಯವಾದ, ಅತ್ಯಂತ ಸತೋಪ್ರಧಾನವಾದ ಅನುಭವವನ್ನು ನಮ್ಮ ಹೃದಯದ ಆಳದಲ್ಲಿ ತುಂಬಿಕೊಳ್ಳೋಣ. ಈಗ ಮೆಲ್ಲನೆ ಈ ಜಾಗೃತಾವಸ್ಥೆಗೆ, ನಮ್ಮ ಭೌತಿಕ ಕರ್ಮಕ್ಷೇತ್ರಕ್ಕೆ ಹಿಂತಿರುಗೋಣ. ಆದರೆ ಆ ಪರಮಧಾಮದ ಶಾಂತಿಯ ತರಂಗಗಳು ಸದಾ ನಮ್ಮೊಂದಿಗೇ ಇರಲಿ. ಆ ಸಾಕ್ಷಿಭಾವದ ವೈರಾಗ್ಯ ನಮ್ಮ ಪ್ರತಿ ನಡುವಳಿಕೆಯಲ್ಲಿ ಪ್ರತಿಫಲಿಸಲಿ. ಇಂದಿನ ಈ ಆಳವಾದ ಮಂಥನದ ನಂತರ ನಾವು ಒಂದು ಪ್ರಮುಖ ಚಿಂತನೆಯನ್ನು ಬಿಟ್ಟು ಹೋಗುತ್ತಿದ್ದೇವೆ. ಈ ದಿನವಿಡೀ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳೋಣ. ಇಂದು ನಾವು ಬಳಸುವ ಆ ಲೌಕಿಕ ಸಾಧನಗಳು ನಮ್ಮ ಮನಸ್ಸನ್ನು ಆಳುತ್ತಿವೆಯೇ, ಅಥವಾ ನಾವೊಬ್ಬ ಪ್ರಬಲ ಜ್ಞಾನಿ ಆತ್ಮರಾಗಿ ಆ ಸಾಧನಗಳನ್ನು ಆಳುತ್ತಿದ್ದೇವೆಯೇ? ಆ ಕಥೆಯ ವೇದಿಕೆಯ ಮೇಲಿನ ನಟನಂತೆ ನಮ್ಮ ಮೂಲ ಸ್ವರೂಪವನ್ನು ಎಂದಿಗೂ ಮರೆಯದಿರೋಣ. ನಾವು ನಿರ್ವಹಿಸುತ್ತಿರುವ ಈ ಭೌತಿಕ ಪಾತ್ರಗಳಿಗಿಂತ ನಮ್ಮ ಆತ್ಮಸ್ವರೂಪವೇ ಸತ್ಯವಾದುದು ಎಂಬುದನ್ನು ಸದಾ ನೆನಪಿನಲ್ಲಿಡೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ
ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.